ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ಒಂದು ಸ್ಪೆಷಲ್ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಉಪ್ಸಾರನ್ನ ತುಂಬ ವೆರೈಟಿಲಿ ನೋಡಿರ್ತೀರ, ಆದರೆ ತರಕಾರಿ ಉಪ್ಸಾರು ಮಾಡೋದು ಯಾವತ್ತಾದರೂ ನೋಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಬೇಕು ತರಕಾರಿ ಉಪ್ಸಾರು ಮಾಡೋಕ್ಕೆ ಅಂತ. ನಾನು 4 ಥರದ ತರಕಾರಿ ತೊಗೊಂಡಿದ್ದೀನಿ, ಜೊತೆಗೆ ಬೇಳೆ ಮತ್ತು 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ತರಕಾರಿ ಬಂದು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ನವಿಲುಕೋಸು ಇಷ್ಟನ್ನು ನಾನಿಲ್ಲಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರ್ಗೆ ಫಸ್ಟು ತರಕಾರಿನ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನಿಲ್ಲೆಲ್ಲ ಗಟ್ಟಿಯಾಗಿರೋ ಅಂಥ ತರಕಾರಿಗಳನ್ನ ಮಾತ್ರ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಬದನೆಕಾಯಿ ಅಥವಾ ಸೀಮೆ ಬದನೆಕಾಯಿ ಈ ಥರದ್ದು ಯಾವುದೂ ತೊಗೊಂಡಿಲ್ಲ. ತರಕಾರಿ ಜೊತೆಗೆ 2 ದೊಡ್ಡ ಸೈಜಿನ ಟೊಮ್ಯಾಟೊ ಮತ್ತು ಸ್ವಲ್ಪ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಇಷ್ಟನ್ನು ಹಾಕ್ಬಿಟ್ಟು 1 ವಿಷಿಲ್ ಕೂಗಿಸ್ಕೋಬೇಕು ಫಸ್ಟು. ಆ್ಯಕ್ಚುಲಿ ಈ ವಿಡಿಯೋ ಸ್ವಲ್ಪ ನಿಮಗೆ ಲೆಂತಿಯಾಗಿ ಕಾಣುತ್ತೆ, ಬಿಕಾಸ್ ನಾನಿಲ್ಲಿ ಉಪ್ಸಾರು ಖಾರ ಮತ್ತು ತರಕಾರಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಸ್ವಲ್ಪ ಲೆಂತಿ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ವಿಷಿಲ್ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಬೇಳೆ ಮತ್ತು ತರಕಾರಿ ಎಲ್ಲ ಬೆಂದು ಹೇಗಾಗಿದೆ ಅಂತ. ಇದಕ್ಕೆ ಒಂದೇ ವಿಷಿಲ್ ಸಾಕಾಗುತ್ತೆ, ಎಕ್ಸ್ಟ್ರಾ 2-3 ವಿಷಿಲ್ ಅಂತ ಹಾಕ್ಸ್ಕೋಬೇಡಿ, ಯಾಕಂದರೆ ಎಲ್ಲ ಬೆಂದು ತುಂಬ ಬೆಣ್ಣೆ ಥರ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ಸ್ವಲ್ಪ ಈ ಥರ ಬೇಳೆ ತರಕಾರಿ ಎಲ್ಲ ನಿಮಗೆ ಪಲ್ಯ ಮಾಡೋಕ್ಕೆ ಸಿಗಬೇಕು, ಆ ಥರ ಇರಬೇಕು, ಆಯಿತಾ? ಹಾಗಿರಬೇಕು ಅಂತಂದರೆ ಜಸ್ಟ್ ಒಂದೇ ವಿಷಿಲ್ ಸಾಕಾಗುತ್ತೆ. ನಾನಿಲ್ಲಿ ಬೇರೆ ಏನೂ ಹಾಕಿಲ್ಲ, ಬೇಳೆ, ತರಕಾರಿ, ಟೊಮ್ಯಾಟೊ, ಉಪ್ಪು, ನೀರು ಇಷ್ಟನ್ನ ಹಾಕಿ 1 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನಿಲ್ಲಿ ಅರ್ಧ ಟೊಮ್ಯಾಟೊನ ಸ್ವಲ್ಪ ಸಪ್ರೇಟ್ ತೆಗೆದಿಟ್ಕೊತಿದ್ದೀನಿ. ಏನಕ್ಕೆ ಅಂದರೆ ಉಪ್ಸಾರು ಮಾಡ್ತಿದ್ದೀವಲ್ವ, ಅದಕ್ಕೆ ಖಾರ ಮಾಡಲೇಬೇಕಲ್ವ, ಅದೇ ತಾನೇ ಸ್ಪೆಷಲ್ಲು. ಬನ್ನಿ ಹಾಗಿದ್ರೆ ಸ್ಪೆಷಲಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು 10-15 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಮತ್ತು ಬಾಣಲಿಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಹುರ್ಕೋತಾ ಇದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿನ ಹೀಗೆ ಹುರ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳಿ, ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಡಿ. ಇವಾಗ ಖಾರಕ್ಕೆ ನಾನು ಟೊಮ್ಯಾಟೊ, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಇಷ್ಟನ್ನು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋತೀನಿ. ನೀಟಾಗಿ ಅಂತ ಅಂದರೆ ತುಂಬ ನುಣ್ಣಗೆ ರುಬ್ಬೇಡಿ. ಉಪ್ಸಾರು ಖಾರನ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ಸ್ವಲ್ಪ ತರ್ತರಿ ಇದ್ದರೆ ಉಪ್ಸಾರು ಖಾರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾವು ಜಾರಲ್ಲೇ ಸ್ಟೋರ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ವಾವ್, ನೋಡಿ ಉಪ್ಸಾರು ಖಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉಪ್ಸಾರಲ್ಲಿ ಉಪ್ಸಾರು ಖಾರನೇ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕೆಂದರೆ ನಾವು ಖಾರ ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಉಪ್ಸಾರು ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ಉಪ್ಸಾರನ್ನೇ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಈಗ ನಾವು ಮತ್ತೆ ಸ್ಟವ್ ಹಚ್ಕೊಂಡು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಉಪ್ಸಾರು ಖಾರದ ನೀರು ಹಾಕ್ಕೊಂಡಿದ್ದೀನಿ. ಉಪ್ಸಾರು ಖಾರದ ನೀರು ಅಂದರೆ ಏನಿಲ್ಲ, ಜಾರಲ್ಲಿ ಏನು ಲೆಫ್ಟ್ ಓವರ್ ಖಾರ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಅದೇ ಉಪ್ಸಾರಿಗೆ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ ಕೇಸ್ ಇಲ್ಲಿ ನೀವು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಏನಾದರೂ ಸ್ವಲ್ಪ ಕಮ್ಮಿ ಇದ್ದರೆ ಒಂಚೂರು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ತರಬೇಕು. ಅದಾದಮೇಲೆ ಅದನ್ನು ಒಂದು ಕುದಿಸ್ಬಿಟ್ಟು ಈ ಥರ ನಾನು ಸೋರು ಹಾಕೋತಾ ಇದ್ದೀನಿ. ಸೋರು ಹಾಕೋದ್ರಲ್ಲಿ ಸೋರು ಹಾಕ್ಕೊಂಡು ಉಪ್ಸಾರು ಮತ್ತು ಬೇಳೆ ತರಕಾರಿನ ನಾನು ಸಪ್ರೇಟ್ ಮಾಡ್ಕೊತೀನಿ. ಈ ಬೇಳೆ ತರಕಾರಿನ ಪಲ್ಯ ಮಾಡೋಣ. ಇವಾಗ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಅಂತ ಅಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಜೊತೆಗೆ ಸ್ವಲ್ಪ ಎಣ್ಣೆ. ಇವಾಗ ನಾನೊಂದು ಬಾಣಲಿ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ಒಣಮೆಣ್ಸಿನ್ಕಾಯಿನ ಈ ಥರ ಮುರ್ಕೊಂಡು ಹಾಕೋಬೇಕು. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಜಾಸ್ತಿ ಒಣಮೆಣ್ಸಿನ್ಕಾಯಿ ಕಪ್ಪಗಾಗಕ್ಕೆ ಬಿಡಬೇಡಿ, ಇಮಿಡಿಯೇಟಾಗಿ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಈ ಥರ ಉರಿಬೇಕಾದ್ರೆ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ಉರಿರಿ, ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ನಾವೇನು ಸೋರು ಹಾಕ್ಕೊಂಡಿದ್ವಲ್ಲ ಕಾಳು ಮತ್ತು ತರಕಾರಿನ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಪ್ರಾಪರಾಗಿ ಒಂದು ಮಿಕ್ಸ್ ಕೊಡಬೇಕು. ಆ್ಯಂಡ್ ಇಲ್ಲಿ ನಾವು ತರಕಾರಿ ಮತ್ತು ಬೇಳೆನ ಸೇರಿಸಾದ್ಮೇಲೆ ಅದರದ್ದು ಉಪ್ಸಾರಿಂದ ಏನಾದರೂ ಸ್ವಲ್ಪ ರಸ ಥರ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ತರಕಾರಿನ ನೀಟಾಗಿ ಹುರ್ಕೋಬೇಕು, ಆಯಿತಾ? ಅದಾದಮೇಲೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ತರಕಾರಿ ಪಲ್ಯನೂ ರೆಡಿ ಆಗುತ್ತೆ. ಈಗ ನಾನು ಉಪ್ಸಾರು ಮಾಡೋದು ತೋರಿಸಿದ್ದೀನಿ, ಜೊತೆಗೆ ತರಕಾರಿ ಪಲ್ಯ, ಅದ್ರ ಜೊತೆಗೆ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತಲೂ ತೋರಿಸಿದ್ದೀನಿ.
ಇವಾಗ ನಾವು ಮೇಯ್ನ್ ಥಿಂಗ್ ಅಂತ ಅಂದರೆ ನಾವು ತರಕಾರಿ ಸೋರಾಕೊಂಡಿರ್ತೀವಲ್ಲ ಅದು ನೀರೇನಿದೆ ಅದೇ ಉಪ್ಸಾರು. ಸೊ ಅದನ್ನು ಹಾಗೆ ಸರ್ವ್ ಮಾಡಬಾರ್ದು, ಒಂದು ಕುದಿಸ್ಬಿಟ್ಟು ಸರ್ವ್ ಮಾಡಬೇಕು. ಉಪ್ಸಾರು ರೆಡಿ. ಬನ್ನಿ ಹಾಗಿದ್ರೆ ಮುದ್ದೆ ಜೊತೆ ಸರ್ವ್ ಮಾಡೋದನ್ನ ನಾನು ತೋರಿಸ್ತೀನಿ. ಉಪ್ಸಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲ ಥರ ಉಪ್ಸಾರು ಎಲ್ರಿಗೂ ಇಷ್ಟ ಆಗುತ್ತೆ. ಈ ತರಕಾರಿ ಉಪ್ಸಾರು ಸ್ಪೆಷಲಿ ಯಾರಿಗೋಸ್ಕರ ಮಾಡಬೇಕಂದ್ರೆ, ಯಾರು ಊಟದಲ್ಲಿ ತರಕಾರಿ ತಿನ್ನಲ್ವೋ ಅವ್ರಿಗೋಸ್ಕರ ನಾವು ಮಾಡಿಕೊಟ್ರೆ, ಪಲ್ಯ ಮಾಡೋದ್ರಿಂದ ಮತ್ತು ಉಪ್ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರೋದ್ರಿಂದ ಒಂದು ತರಕಾರಿನೂ ಉಳಿಸಲ್ಲ, ಈ ಕಡೆ ಉಪ್ಸಾರನೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.